ಕೆಎಸ್ಸಿಎ ಕಚೇರಿಗೆ ಮತ್ತೊಂದು ಸಿಐಡಿ ತಂಡ ಬಂದಿದೆ. ಕೇಸ್ ಫೈಲ್ ಸಮೇತ ಕೆಎಸ್ಸಿಎಗೆ ಬಂದು ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ನೇರವಾಗಿ ಕೆಎಸ್ಸಿಎ ಕಚೇರಿ ಒಳಗೆ ಹೋದ ಅಧಿಕಾರಿಗಳು ಕಾಲ್ತುಳಿತ ಕೇಸ್ ಫೈಲ್ ಸಮೇತ ಹೋಗಿದ್ದಾರೆ. ಅಧಿಕಾರಿಗಳು ಪ್ರೈಮರಿ ಆದಂತ ಎಲ್ಲ ಎವಿಡೆನ್ಸ್ಗಳೆಲ್ಲ ಅದರಲ್ಲಿ ಇದಾವೆ. ಕೆಲವು ಸೂಕ್ಷ್ಮ ವಿಚಾರಗಳೆಲ್ಲವೂ ಕೂಡ ಈ ತನಿಖೆಗೆ ಪ್ರಗತಿಗೆ ಬೇಕಾದಂತ ಎಲ್ಲ ವಿಚಾರಗಳು ಕೂಡ ಇದಾವೆ. ಹಾಗಾಗಿ ಎಲ್ಲವನ್ನು ಕೂಡ ಕೇಸ್ ಫೈಲ್ ಸಮೇತ ಸಿಐಡಿ ಅಧಿಕಾರಿಗಳ ತಂಡ ಕೆಎಸ್ಸಿಎಗೆ ಬಂದು ಕಚೇರಿಗೆ ಬಂದು ಈಗ ಅಲ್ಲಿ ತನಿಖೆಯನ್ನು ಮಾಡ್ತಾರೆ. ಒಟ್ಟಾರೆ ಇವರ ನಿರ್ಲಕ್ಷ್ಯ ಇದರಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಸಂಬಂಧ ಈಗ ತನಿಖೆಯನ್ನು ಮುಂದುವರಿಸಿರುವಂತಹ ಸಿಐಡಿ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳು ನಿರಂತರವಾಗಿ ನಿನ್ನೆಯಿಂದಲೂ ಕೂಡ ಕೆಎಸ್ಸಿಎ ನಿರ್ಲಕ್ಷ್ಯ ತೋರಿದೆ ಅನ್ನುವ ಗಂಭೀರ ಆರೋಪ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಕಾಲ್ತುಳಿತ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದರ ತನಿಖೆಯನ್ನು ಮಾಡ್ತಾ ಇದೆ. ಈ ಹೊತ್ತಿಗೆ ಈಗ ಮತ್ತೊಂದು ತಂಡ ಸಿಐಡಿ ಅಧಿಕಾರಿಗಳ ತಂಡ ಕೆಎಸ್ಸಿಎ ಕಚೇರಿಗೆ ಬಂದಿದ್ದಾರೆ. ಅಲ್ಲಿ ಪರಿಶೀಲನೆ ಮುಂದುವರೆದಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಸಿಐಡಿ ಅಧಿಕಾರಿಗಳ ತನಿಖೆ ಯಾವ ಹಂತದಲ್ಲಿದೆ? ಈಗ ಮತ್ತೊಂದು ತಂಡ ಕೂಡ ಬಂದಿದೆ ಅನ್ನೋ ವಿಚಾರ ಸದ್ಯಕ್ಕೆ ಏನಿದೆ ಈ ಹೊತ್ತಿನ ಮಾಹಿತಿ ಮಾದೇಶ್? ರಂಜಿತ್, ಈಗಾಗಲೇ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಈ ಮುಂಚೆ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಿತ್ತು. ಯಾವಾಗ ಈ ಒಂದು ವಿಚಾರ ದೊಡ್ಡದಾಯ್ತು, ರಾಷ್ಟ್ರವ್ಯಾಪಿ ಚರ್ಚೆ ಆಗೋಕ್ಕೆ ಶುರುವಾಯಿತು, ಕೂಡಲೇ ರಾಜ್ಯ ಸರ್ಕಾರ ಒಂದಷ್ಟು ಕ್ರಮಗಳನ್ನ ಕೈಗೊಂಡಿತ್ತು. ಐಪಿಎಸ್ ಅಧಿಕಾರಿ ಅಂದ್ರೆ ಕಮಿಷನರ್ ಸೇರಿ ಒಟ್ಟು 4 ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶ ಮಾಡಿದ್ರು. ಅದೇ ಪ್ರೆಸ್ ಮೀಟ್ ನಲ್ಲಿ ಸಿಐಡಿ ಅಧಿಕಾರಿಗಳಿಗೆ ಒಂದು ಪ್ರಕರಣದ ತನಿಖೆಯನ್ನ ವಹಿಸೋದಾಗಿ ಆದೇಶವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು. ನಿನ್ನೆವರೆಗೂ ಕೂಡ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದ್ರು. ತನಿಖೆ ನಡೆಸಿ 4 ಆರೋಪಿಗಳನ್ನ ಬಂಧಿಸಿ ಓರ್ವ ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ಅಧಿಕಾರಿ, ಮಾರ್ಕೆಟಿಂಗ್ ವಿಭಾಗದ ಅಧಿಕಾರಿ ಜೊತೆಗೆ ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ನ 3 ಜನ ಸಿಬ್ಬಂದಿಯನ್ನ ಬಂಧಿಸಿ ತೀವ್ರ ವಿಚಾರಣೆಯನ್ನ ನಡೆಸಿ ಈಗಾಗಲೇ ಅವರನ್ನ ಜೈಲಿಗೆ ಕಳಿಸಲಾಗಿದೆ. ಅಧಿಕೃತವಾಗಿ ನಿನ್ನೆ ಈ ಒಂದು ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿತ್ತು. ಇವತ್ತಿನಿಂದಲೇ ಈಗಾಗಲೇ ಸಿಐಡಿ ಅಧಿಕಾರಿಗಳು ಎಸ್ಪಿ ಶುಭನ್ವಿತ್ ಅವರ ನೇತೃತ್ವದಲ್ಲಿ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆ ಶುರುವಾಗಿದೆ. ಇವತ್ತು ತನಿಖಾ ಭಾಗವಾಗಿ ಸಿಐಡಿ ಅಧಿಕಾರಿಗಳು ಕಚೇರಿಗೆ ಬಂದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ, ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಒಂದು ಕೇಸ್ ಫೈಲ್, ಅಂದ್ರೆ ಇಲ್ಲಿವರೆಗೂ ಕೂಡ ಏನ್ ಕೇಸ್ ಫೈಲ್ ಮಾಡಿದ್ದಾರೆ, ಎಫ್ಐಆರ್ ಗಳಾಗಿರ್ಬೋದು, ಒಟ್ಟು 3 ಎಫ್ಐಆರ್ ಗಳಾಗಿತ್ತು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಈಗಾಗಲೇ ಏನು ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಮಾಡಿ ಅವರಿಂದ ಏನೆಲ್ಲ ಹೇಳಿಕೆಗಳನ್ನ ಪಡೆಯಲಾಗಿದೆ, ಜೊತೆಗೆ ಸಿಸಿಟಿವಿ ಫುಟೇಜ್ ಗಳಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ, ಯಾವ ರೀತಿ ಪರಿಶೀಲನೆ ಮಾಡಲಾಗಿದೆ, ಕಬ್ಬನ್ ಪಾರ್ಕ್ ಪೊಲೀಸರಿಂದ ಏನೆಲ್ಲ ತನಿಖೆಗಳು ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕೇಸ್ ಫೈಲ್ ಅನ್ನ ಪಡೆಯುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ರು. ಈಗ ಈ ಒಂದು ವಿಭಾಗವಾಗಿ ಸ್ಟೇಡಿಯಂಗೆ, ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈಗ ಭೇಟಿ ನೀಡುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಇರುವಂತಹ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಒಂದು ಕಚೇರಿಗೆ ಸಿಐಡಿ ಅಧಿಕಾರಿಗಳು ತಂಡ ಬಂದಿದೆ. ಒಳಗಡೆ ಕೇಸ್ ಫೈಲ್ ಸಮೇತ ಒಳಗಡೆ ಹೋಗಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕೆಎಸ್ಸಿಎ ಅವರ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳೇನಿದ್ದಾರೆ ಅವರನ್ನ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಈಗಾಗಲೇ ಇದರ ಕೆಎಸ್ಸಿಎ ಪದಾಧಿಕಾರಿಗಳು ಇಬ್ರು ಕೂಡ, ಕಾರ್ಯದರ್ಶಿ ಶಂಕರ್ ಮತ್ತೆ ಖಜಾಂಜಿ ಜಯರಾಮ್ ಇಬ್ರು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ರು. ನಿನ್ನೆ ಹೈಕೋರ್ಟ್ ನಲ್ಲಿ ಅವರಿಗೆ ಮಧ್ಯಂತರ ಆದೇಶವನ್ನು ಕೊಟ್ಟು ಹೈಕೋರ್ಟ್ ಕೂಡ ರಿಲೀಫ್ ಕೊಟ್ಟಿತ್ತು. ಈಗ ಅಧಿಕಾರಿಗಳು, ಸಿಐಡಿ ಅಧಿಕಾರಿಗಳು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಕೆಎಸ್ಸಿಎ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಒಂದು ತಂಡ ಕೇಸ್ ಫೈಲ್ ಸಮೇತ ಒಳಗಡೆ ಹೋಗಿ ಪ್ರಕರಣದ ತನಿಖೆಯನ್ನ ಮಾಡ್ತಿದೆ. ರಂಜಿತ್. ಓಕೆ ಮಾದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕೆಎಸ್ಸಿಎ ಕಚೇರಿಗೆ ಮತ್ತೊಂದು ಸಿಐಡಿ ತಂಡ ಬಂದಿದೆ. ಕೇಸ್ ಫೈಲ್ ಸಮೇತ ಕೆಎಸ್ಸಿಎಗೆ ಬಂದು ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ನೇರವಾಗಿ ಕೆಎಸ್ಸಿಎ ಕಚೇರಿ ಒಳಗೆ ಹೋದ ಅಧಿಕಾರಿಗಳು ಕಾಲ್ತುಳಿತ ಕೇಸ್ ಫೈಲ್ ಸಮೇತ ಹೋಗಿದ್ದಾರೆ. ಅಧಿಕಾರಿಗಳು ಪ್ರೈಮರಿ ಆದಂತ ಎಲ್ಲ ಎವಿಡೆನ್ಸ್ಗಳೆಲ್ಲ ಅದರಲ್ಲಿ ಇದಾವೆ. ಕೆಲವು ಸೂಕ್ಷ್ಮ ವಿಚಾರಗಳೆಲ್ಲವೂ ಕೂಡ ಈ ತನಿಖೆಗೆ ಪ್ರಗತಿಗೆ ಬೇಕಾದಂತ ಎಲ್ಲ ವಿಚಾರಗಳು ಕೂಡ ಇದಾವೆ.
ಹಾಗಾಗಿ ಎಲ್ಲವನ್ನು ಕೂಡ ಕೇಸ್ ಫೈಲ್ ಸಮೇತ ಸಿಐಡಿ ಅಧಿಕಾರಿಗಳ ತಂಡ ಕೆಎಸ್ಸಿಎಗೆ ಬಂದು ಕಚೇರಿಗೆ ಬಂದು ಈಗ ಅಲ್ಲಿ ತನಿಖೆಯನ್ನು ಮಾಡ್ತಾರೆ. ಒಟ್ಟಾರೆ ಇವರ ನಿರ್ಲಕ್ಷ್ಯ ಇದರಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಸಂಬಂಧ ಈಗ ತನಿಖೆಯನ್ನು ಮುಂದುವರಿಸಿರುವಂತಹ ಸಿಐಡಿ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳು ನಿರಂತರವಾಗಿ ನಿನ್ನೆಯಿಂದಲೂ ಕೂಡ ಕೆಎಸ್ಸಿಎ ನಿರ್ಲಕ್ಷ್ಯ ತೋರಿದೆ ಅನ್ನುವ ಗಂಭೀರ ಆರೋಪ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಕಾಲ್ತುಳಿತ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದರ ತನಿಖೆಯನ್ನು ಮಾಡ್ತಾ ಇದೆ. ಈ ಹೊತ್ತಿಗೆ ಈಗ ಮತ್ತೊಂದು ತಂಡ ಸಿಐಡಿ ಅಧಿಕಾರಿಗಳ ತಂಡ ಕೆಎಸ್ಸಿಎ ಕಚೇರಿಗೆ ಬಂದಿದ್ದಾರೆ. ಅಲ್ಲಿ ಪರಿಶೀಲನೆ ಮುಂದುವರೆದಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಸಿಐಡಿ ಅಧಿಕಾರಿಗಳ ತನಿಖೆ ಯಾವ ಹಂತದಲ್ಲಿದೆ? ಈಗ ಮತ್ತೊಂದು ತಂಡ ಕೂಡ ಬಂದಿದೆ ಅನ್ನೋ ವಿಚಾರ ಸದ್ಯಕ್ಕೆ ಏನಿದೆ ಈ ಹೊತ್ತಿನ ಮಾಹಿತಿ ಮಾದೇಶ್? ರಂಜಿತ್, ಈಗಾಗಲೇ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಈ ಮುಂಚೆ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಿತ್ತು. ಯಾವಾಗ ಈ ಒಂದು ವಿಚಾರ ದೊಡ್ಡದಾಯ್ತು, ರಾಷ್ಟ್ರವ್ಯಾಪಿ ಚರ್ಚೆ ಆಗೋಕ್ಕೆ ಶುರುವಾಯಿತು, ಕೂಡಲೇ ರಾಜ್ಯ ಸರ್ಕಾರ ಒಂದಷ್ಟು ಕ್ರಮಗಳನ್ನ ಕೈಗೊಂಡಿತ್ತು. ಐಪಿಎಸ್ ಅಧಿಕಾರಿ ಅಂದ್ರೆ ಕಮಿಷನರ್ ಸೇರಿ ಒಟ್ಟು 4 ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶ ಮಾಡಿದ್ರು. ಅದೇ ಪ್ರೆಸ್ ಮೀಟ್ ನಲ್ಲಿ ಸಿಐಡಿ ಅಧಿಕಾರಿಗಳಿಗೆ ಒಂದು ಪ್ರಕರಣದ ತನಿಖೆಯನ್ನ ವಹಿಸೋದಾಗಿ ಆದೇಶವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು. ನಿನ್ನೆವರೆಗೂ ಕೂಡ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದ್ರು. ತನಿಖೆ ನಡೆಸಿ 4 ಆರೋಪಿಗಳನ್ನ ಬಂಧಿಸಿ ಓರ್ವ ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ಅಧಿಕಾರಿ, ಮಾರ್ಕೆಟಿಂಗ್ ವಿಭಾಗದ ಅಧಿಕಾರಿ ಜೊತೆಗೆ ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ನ 3 ಜನ ಸಿಬ್ಬಂದಿಯನ್ನ ಬಂಧಿಸಿ ತೀವ್ರ ವಿಚಾರಣೆಯನ್ನ ನಡೆಸಿ ಈಗಾಗಲೇ ಅವರನ್ನ ಜೈಲಿಗೆ ಕಳಿಸಲಾಗಿದೆ. ಅಧಿಕೃತವಾಗಿ ನಿನ್ನೆ ಈ ಒಂದು ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿತ್ತು. ಇವತ್ತಿನಿಂದಲೇ ಈಗಾಗಲೇ ಸಿಐಡಿ ಅಧಿಕಾರಿಗಳು ಎಸ್ಪಿ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆ ಶುರುವಾಗಿದೆ. ಇವತ್ತು ತನಿಖಾ ಭಾಗವಾಗಿ ಸಿಐಡಿ ಅಧಿಕಾರಿಗಳು ಕಚೇರಿಗೆ ಬಂದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ, ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಒಂದು ಕೇಸ್ ಫೈಲ್, ಅಂದ್ರೆ ಇಲ್ಲಿವರೆಗೂ ಕೂಡ ಏನ್ ಕೇಸ್ ಫೈಲ್ ಮಾಡಿದ್ದಾರೆ, ಎಫ್ಐಆರ್ ಗಳಾಗಿರ್ಬೋದು, ಒಟ್ಟು 3 ಎಫ್ಐಆರ್ ಗಳಾಗಿತ್ತು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಈಗಾಗಲೇ ಏನು ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಮಾಡಿ ಅವರಿಂದ ಏನೆಲ್ಲ ಹೇಳಿಕೆಗಳನ್ನ ಪಡೆಯಲಾಗಿದೆ, ಜೊತೆಗೆ ಸಿಸಿಟಿವಿ ಫುಟೇಜ್ ಗಳಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ, ಯಾವ ರೀತಿ ಪರಿಶೀಲನೆ ಮಾಡಲಾಗಿದೆ